ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಕುಂಬಳಕಾಯಿ ರೈಸ್ ಮಾಡ್ತಾಯಿದ್ದೀನಿ. ಕುಂಬಳನ್ನ ಅಂತ ಹೇಳ್ತಾರೆ ನಮ್ಮ ಕಡೆ. ನೀವು ಕೇಳಿರ್ತೀರ, ಕುಂಬಳಕಾಯಿ ರೈಸಲ್ಲಿ ಬರೀ ನಾವು ಪಲ್ಯ ಮಾಡಿರ್ತೀವಿ. ಈ ಥರ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ವೆರೈಟಿಯಾಗಿರುತ್ತೆ. ಒಂದೇ ರೀತಿಯಲ್ಲಿ ನಾವು ಪಲಾವು, ಟೊಮೊಟೊ ಬಾತು ಎಲ್ಲ ಮಾಡಿರ್ತೀವಿ. ಇದು ಒಂಥರ ಡಿಫ್ರೆಂಟ್ ಶೈಲಿಯಲ್ಲಿ ಇರುತ್ತೆ, ಸ್ವೀಟ್ ಇರಲ್ಲ, ಖಾರ ಸ್ಪೈಸಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ನಾನು ಈ ಕುಂಬಳಕಾಯಿ ಬಂದು ತೊಳೆದ್ಬಿಟ್ಟು ಇದು ಮೇ ಬಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಅದು ಸಿಪ್ಪೆ ಇದು ಬೀಜ ಎಲ್ಲ ತೆಗೆದಾಕಿದ್ದೀನಿ. ಈ ಥರ ದಪ್ಪದಾಗಿ ಹಚ್ಕೊಂಡಿರಬೇಕು ಕುಂಬಳಕಾಯಿನ. ಎಷ್ಟು ವಿಧಾನ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು 3 to 4 ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಏನು ಹಾಕೋದು ಅಂತ ತೋರಿಸ್ತೀನಿ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆಗಲಿ. ಇದಕ್ಕೆ ತುಂಬ ಸ್ಪೈಸಿ ಐಟಮ್ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಒಂದು ಚಕ್ಕೆ ಲವಂಗ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಮರಾಠಿ ಮಗ್ಗು, ಬಿರಿಯಾನಿ ಎಲೆ ಎಲ್ಲ ಹಾಕ್ಕೊಬೋದು. ನಾನಿಲ್ಲೇನು ಹಾಕ್ತಾಯಿಲ್ಲ. ಈಗ ಚಕ್ಕೆ ಲವಂಗ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆನಿಯನ್ ಒಂದು ಸ್ವಲ್ಪ ಫ್ರೈ ಆಗಲಿ. ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಬೇಕು ಅಂದರೆ ನೀವು ಬೆಳ್ಳುಳ್ಳಿನೂ ಹಾಕ್ಕೊಬೋದು ಕ್ರಷ್ ಮಾಡಿ. ನಾವು ಜಾಸ್ತಿ ಬೆಳ್ಳುಳ್ಳಿ ಹಾಕಿಲ್ಲ, ಹಂಗೆ ಮಾಡ್ತಾ ಇರೋದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದು ಒಂದು ಸ್ವಲ್ಪ ಫ್ರೈ ಮಾಡಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು 2 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೆ. ಅದು ಒಂದು ಸ್ವಲ್ಪ ನ್ಯಾಚಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಡಿ. ಈಗ ಒಂದು ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿಗಿದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ಹಸಿ ಬಟಾಣಿ ಹಾಕ್ತಾ ಇರೋದು ನಾನು. ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಕುಂಬಳಕಾಯಿ ಹಾಕಬೇಕು. ಈಗ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ಅದು ಒಂದು ಕುದ್ದಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಇದರಲ್ಲಿ ಒಂದು ವಿಡಿಯೋ ಮಿಕ್ಸ್ ಆಗಿದೆ. ಮೇಲೆ ಕೊತ್ತಂಬರಿ ಸರ್ವ್ ಮಾಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಳ್ಳಿ. ರೈಸ್ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಕುದಿಬೇಕು. ಇದು ಚೆನ್ನಾಗಿ ಕುದ್ದಷ್ಟು ನಮಗೆ ರೈಸು ಎಲ್ಲ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ರೈಸು ಮಿಕ್ಸ್ ಆಗಿರಲ್ಲ. ಬೇಗ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ ಕುದೀಲಿ. ಉಪ್ಪು ಖಾರ ಟೇಸ್ಟು ನೋಡ್ಕೊಳ್ಳಿ. ಕುದ್ದಿದ್ರೆ ಸಾಕು. ಈಗ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಜಸ್ಟ್ 2 ವಿಷಲ್ ಕೂಗಿಸ್ಕೊಳೋಣ. ಫೈನಲಿ ಕುಂಬಳಕಾಯಿ ರೈಸು ಕುಂಬಳನ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮನೇಲೂ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.